ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಇವತ್ತು ನಿರ್ಣಾಯಕ ದಿನ. ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 5 ಜಾಮೀನು ಅರ್ಜಿಯ ವಿಚಾರಣೆ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ನಡೆಯಲಿದೆ. ಸದ್ಯಕ್ಕೆ ದರ್ಶನ್ ಮಧ್ಯಂತರ ಜಾಮೀನು ಪಡೆದಿದ್ದಾರೆ. ಇವತ್ತು ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ. ಸರ್ಜರಿಗಾಗಿ ಮಧ್ಯಂತರ ಜಾಮೀನು ಪಡೆದಿರೋ ದರ್ಶನ್ಗೆ ಬರೀ ಫಿಸಿಯೋಥೆರಪಿಯನ್ನ ಮಾಡಲಾಗ್ತಿದೆ. ಸರ್ಜರಿ ಮಾಡಲು ಬಿಪಿ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅನ್ನುವ ಕಾರಣವನ್ನ ನೀಡಲಾಗಿದೆ. ಇನ್ನು ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಹಲವು ಅಂಶಗಳನ್ನು ಉಲ್ಲೇಖಿಸಲಾಗಿದೆ. ಇದನ್ನೇ ಇವತ್ತು ಎಸ್ಪಿಪಿ ಅಸ್ತ್ರವಾಗಿ ಬಳಸುವ ಸಾಧ್ಯತೆ ಇದೆ. ಉಳಿದಂತೆ ನಾಗರಾಜ್, ಲಕ್ಷ್ಮಣ್ ಹಾಗೂ ಅನುಕುಮಾರ್ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೆಯಲಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಡೇ. ಮುಡಾ ಸೈಟ್ ಹಗರಣ ಸಂಬಂಧ ಲೋಕಾಯುಕ್ತ ಪೊಲೀಸರು ಇವತ್ತು ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಸಲಿದ್ದಾರೆ. ಮುಡಾ ಹಗರಣ ಸಂಬಂಧ ಈವರೆಗೆ ಸಿಎಂ ಪತ್ನಿ ಹಾಗೂ ಇತರೆ ಆರೋಪಿಗಳ ವಿಚಾರಣೆ ನಡೆದಿದೆ. ಈ ತನಿಖಾ ಪ್ರಗತಿ ವರದಿಯನ್ನ ಲೋಕಾಯುಕ್ತ ಎಸ್ಪಿ ಉದೇಶ್ ಇವತ್ತು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಬೆನ್ನಲ್ಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಟಕ್ಕರ್ ಕೊಟ್ಟಿದ್ದಾರೆ. ನಾನು ಜೆಡಿಎಸ್ ಆಪರೇಷನ್ ಮಾಡಲ್ಲ, ಅವರಾಗೆ ಬಂದರೆ ಸೇರಿಸಿಕೊಳ್ಳುವ ಪ್ರಯತ್ನ ಮಾಡ್ತೇವೆ ಅಂತ ಯೋಗೇಶ್ವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇನ್ನು ಯೋಗ್ಯತೆ ಇದ್ದವರು ಒಕ್ಕಲಿಗ ನಾಯಕತ್ವ ವಹಿಸಿಕೊಳ್ಳಬೇಕು, ಒಕ್ಕಲಿಗರು ಕೂಡ ಬದಲಿ ನಾಯಕತ್ವವನ್ನು ಒಪ್ಪಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ದೇವೇಗೌಡರನ್ನ ಇವತ್ತು ನಮ್ಮ ಜನ ತಿರಸ್ಕಾರ ಮಾಡಿದ್ದಾರೆ. ಅವರ ಈ ಹೋರಾಟದಲ್ಲಿ ಸಾಮಾಜಿಕ ಕಳಕಳಿ ಇರಲಿಲ್ಲ, ಸ್ವಾರ್ಥ ಇತ್ತು. ವಂಶ ಪಾರಂಪರ್ಯರ ಆಡಳಿತವನ್ನು ಮುಂದುವರಿಸಬೇಕು ಅಂತೇಳಿ ಅವರ ಏನು ಒಂದು ಅಂತರಂಗದಲ್ಲಿ ಕೂಗಿತ್ತಲ್ಲ, ಅದಕ್ಕೆ ಜನ ಇವತ್ತು ಗೌರವ ಕೊಡಲಿಲ್ಲ. ಜನ ಇವತ್ತು ತಿರಸ್ಕರಿಸೋದ್ರ ಮುಖಾಂತರ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಅವ್ರ ಮಗನ ಬೆಳೆಸಬೇಕು ಅಂತ ಅಜೆಂಡಾ, ಯಡಿಯೂರಪ್ಪನವರು ಅವ್ರ ಮಗನ ಬೆಳೆಸಬೇಕು ಅಂತ ಅಜೆಂಡಾ. ಇವರಿಬ್ಬರೂ ಸೇರಿಕೊಂಡು ತಮ್ಮ ವಂಶದ ಕುರಿಗಳನ್ನು ಬೆಳೆಸಲಿಕ್ಕೆ 2 ರಾಜಕೀಯ ಪಕ್ಷಗಳನ್ನು. ಚನ್ನಪಟ್ಟಣ ರಾಜಕೀಯ ಯುದ್ಧವನ್ನ ಬಬ್ರುವಾಹನ ಅರ್ಜುನನಿಗೆ ಹೋಲಿಕೆ ಮಾಡಿದ್ದಾರೆ. ಆಧುನಿಕ ಯುದ್ಧದಲ್ಲಿ ಕುಮಾರಸ್ವಾಮಿ ರಣಹೇಡಿಯಾಗಿದ್ದಾರೆ ಅಂತ ಟೀಕಿಸಿದ್ದಾರೆ. ಒಬ್ಬ ಮಗನ ರಕ್ಷಣೆ ಮಾಡಲಿಲ್ಲ ಅಂತ ಹೇಳ್ತೀರಿ. ಕುರುಕ್ಷೇತ್ರನ ಕೇಳಿದಾಗ ಬಬ್ರುವಾಹನ ಹೇಳ್ತಾನಲ್ಲ, ಅಭಿಮನ್ಯುವನ್ನ ನೀನು ಯುದ್ಧಕ್ಕೆ ಕಳಿಸಿ ನೀನು ರಣಹೇಡಿ ಆಗ್ಬಿಟ್ಟೆ ಅಂತೇಳಿ. ಹಂಗೆ ಇವತ್ತು ಪರಿಸ್ಥಿತಿನೂ ಹಂಗೆ ಆಧುನಿಕ ಈ ಯುದ್ಧದಲ್ಲಿ ಕುಮಾರಸ್ವಾಮಿ ಅವರು ತಗೊಂಡಂಥ ನಿರ್ಣಯ ಹಂಗೆ ಆಗಿದೆ. ಒಬ್ಬ ಮಗನ ಗೆಲ್ಸ್ಕೊಂಡು ಹೋಗಲಿಲ್ಲ ಅಂದಮೇಲೆ ಅವ್ರು ಸೆಂಟ್ರಲ್ ಮಂತ್ರಿಯಾಗಿ, ಪಕ್ಷದ ರಾಜ್ಯಾಧ್ಯಕ್ಷರಾಗಿ, ಅವರಪ್ಪ ರಾಷ್ಟ್ರೀಯ ಅಧ್ಯಕ್ಷರಾಗಿ ಏನು ಪ್ರಯೋಜನ? ಬೈ ಎಲೆಕ್ಷನ್ ಸೋಲಿನ ಬೆನ್ನಲ್ಲೇ ರಾಜಕೀಯ ತಳಮಳ ಶುರುವಾಯ್ತಾ ಅನ್ನುವಂಥ ಚರ್ಚೆ ಹುಟ್ಟುಹಾಕಿದೆ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ಮಾಜಿ ಶಾಸಕ ಪ್ರೀತಮ್ ಗೌಡ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ರನ್ನ ಹೋಗಲಿದ್ದಾರೆ. 2024ರ ನಂತರ ವಾಸ್ತು, ದಿಕ್ಕು, ದೆಸೆ ಎಲ್ಲ ಬದಲಾಗಿದೆ. ಅದರ ಶ್ರೇಯಸ್ ಪಟೇಲ್ ಅವರಿಗೆ ಸಲ್ಲುತ್ತದೆ. ನಿಮ್ಮನ್ನೆಲ್ಲ ನೋಡಿದ ಮೇಲೆ ಹೊಳೆನರಸೀಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದಿದ್ದಾರೆ. ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೊಳೆನರಸೀಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಿಮ್ಮನ್ನೆಲ್ಲ ನೋಡಿದ ನಂತರ ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ತನಕ ಯಾವುದೇ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಮನೆಗೆ ಲೈಟ್ ಹಾಕೋದು, ಒಂದು ತೋಟದ ಮನೆಗೆ ಲೈಟ್ ಇರೋದು, ಇಡೀ ಹೊಳೆನರಸೀಪುರಕ್ಕೆ ಲೈಟ್ ಇರೋ ಅಂತದ್ದು ನಾನು ನೋಡಿರಲಿಲ್ಲ. ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಶಾಸಕರಾದ ಬಳಿಕ ಚನ್ನಪಟ್ಟಣದಲ್ಲಿ ಮೊದಲನೇ ಬಾರಿಗೆ ನಗರಸಭೆ ಸದಸ್ಯರು, ಅಧಿಕಾರಿಗಳ ಸಭೆ ನಡೆಸಿದರು. ಸಭೆಯಲ್ಲಿ ನಗರದ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ಕುಡಿಯುವ ನೀರಿನ ಯೋಜನೆ, ಕಸದ ಸಮಸ್ಯೆ ಹಾಗೂ ಇನ್ನಿತರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಂದ ಯೋಗೇಶ್ವರ್ ಮಾಹಿತಿ ಪಡೆದಿದ್ದಾರೆ. ಕೆಲವೇ ದಿನಗಳಲ್ಲಿ ಅಧಿಕಾರಿಗಳ ಸಭೆಯನ್ನು ಕರೀತೀನಿ ಅಂತ ಸಮಸ್ಯೆಗಳ ಬಗ್ಗೆ ಮಾಹಿತಿ ಕೊಟ್ಟು ಸೂಚನೆ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಟ್ವೀಟ್ ವಾರ್ ಜೋರಾಗಿದೆ. ಪಳಿಯುಳಿಕೆ ಪಕ್ಷ ಎಂದು ಕಾಂಗ್ರೆಸ್ಗೆ ಜೆಡಿಎಸ್ ಅಣಕಿಸಿತ್ತು. ಇದರ ಬೆನ್ನಲ್ಲೇ ಜೆಡಿಎಸ್ ಟ್ವೀಟ್ಗೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಮಹಾರಾಷ್ಟ್ರ ಚುನಾವಣೆಯ ಕಾಂಗ್ರೆಸ್ ಸೋಲನ್ನ ಅವನತಿ ಎಂದು ಟೀಕಿಸಿದ ಜೆಡಿಎಸ್ ಟ್ವೀಟ್ಗೆ ಕಾಂಗ್ರೆಸ್ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ. 19 ಸ್ಥಾನದಿಂದ 18ಕ್ಕೆ ಕುಸಿದವರ ಅಥವಾ 136ರಿಂದ 138ಕ್ಕೆ ಏರಿಕೆ ಕಂಡವರ ಎಂದು ಪ್ರಶ್ನಿಸಿ, ಯಾರು ಪಳೆಯುಳಿಕೆ ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ. ತಾತ ಮಾಜಿ ಪ್ರಧಾನಿ, ತಂದೆ ಮಾಜಿ ಮುಖ್ಯಮಂತ್ರಿ, ಮೊಮ್ಮಗನ ಹ್ಯಾಟ್ರಿಕ್ ಸೋಲಿಗೆ ಮೈ ಪರಚಿಕೊಳ್ತಿರುವಿರಾ? ಬಚ್ಚಲು ಮನೆ ಬಗ್ಗಿ ನೋಡುವ ಪರಪ್ಪನ ಅಗ್ರಹಾರದಲ್ಲಿರುವ ಮನೆಮಗನ ಕೇಳಿ ಅಂತ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಒಕ್ಕಲಿಗ ನಾಯಕತ್ವದ ವಿಚಾರದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಹಣ, ಅಧಿಕಾರ ಬಲದಿಂದ ಕಾಂಗ್ರೆಸ್ ಚುನಾವಣೆ ಗೆದ್ದಿದೆ. ಡಿಕೆಶಿಗೆ ಒಕ್ಕಲಿಗ ನಾಯಕತ್ವ ಸಿಕ್ಕಿದ್ದಿದ್ರೆ ಲೋಕಸಭೆಯಲ್ಲಿ ಯಾಕೆ ಸೋತರು? ತಮ್ಮನನ್ನೇ ಗೆಲ್ಲಿಸಿಕೊಳ್ಳಲು ಆಗಲಿಲ್ಲ ಅಂತ ಡಿಕೆಶಿ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಅವೆಲ್ಲ ಸುಳ್ಳು. ಇಲ್ಲಿ ಯಾರು
ಇಲ್ಲಿ ಹಣಬಲ, ಅಧಿಕಾರ ಬಲ ಮತ್ತು ಕ್ಯಾಂಡಿಡೇಟ್ ಇಲ್ದಿರ ನಮ್ಮ ಪಾರ್ಟಿಯಿಂದ ಕ್ಯಾಂಡಿಡೇಟ್ ತಗೊಂಡು, BJPಯಿಂದ ಕ್ಯಾಂಡಿಡೇಟ್ ತಗೊಂಡು ಒಕ್ಕಲಿಗ ನಾಯಕತ್ವ ಬಂದಿದೆ ಅಂದರೆ ಏನರ್ಥ? ನಿಮಗೆ ಒಕ್ಕಲಿಗ ನಾಯಕತ್ವ ಇದ್ದರೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಯಾಕೆ ಸೋತ್ರಿ ನೀವು? ನಿಮ್ಮ ತಮ್ಮನ ಗೆಲ್ಸೋಕ್ಕಾಗಿಲ್ಲ ನೀವು. ಒಕ್ಕಲಿಗರ ಬೆಲ್ಟು ಕನಕಪುರ ಲೋಕಸಭಾ ಕ್ಷೇತ್ರ ಒಕ್ಕಲಿಗರ ಬೆಲ್ಟ್, ಅದು ಪೂರ್ತಿ ಮೋರ್ ದೆನ್ 60%. ನೀವು ಅಲ್ಲೇ ಗೆಲ್ಸ್ಕೊಳಕ್ಕಾಗಿಲ್ಲ, ನಿನ್ನ ತಮ್ಮನ ಗೆಲ್ಸ್ಕೊಳಕ್ಕಾಗಿಲ್ಲ, ಯೋಗೇಶ್ವರ್ನ ಗೆಲ್ಸ್ಬಿಟ್ಟು ಒಕ್ಕಲಿಗರ. ಇನ್ನು ಅಶೋಕ್ ಹೇಳಿಕೆಗೆ ಬೆಂಗಳೂರಲ್ಲಿ ಪ್ರತಿಕ್ರಿಯಿಸಿರೋ DCM DK ಶಿವಕುಮಾರ್, ನಾನು ಒಕ್ಕಲಿಗ ನಾಯಕ ಅಂತ ಎಲ್ಲಿ ಹೇಳಿದ್ದೇನೆ? ನನ್ನ ತಮ್ಮ ಸೋತಿದ್ದಾನೆ. ಸೋಲಿಸಿದ ಕೊಂಡಿಗಳು ಒಂದೊಂದೇ ಕಳಚಿಕೊಂಡಿವೆ. ರಾಜರಾಜೇಶ್ವರಿ ನಗರದಲ್ಲಿ ಏನಾಯಿತು, ಚನ್ನಪಟ್ಟಣದಲ್ಲಿ ಏನಾಯಿತು ಅಂತ ಅಶೋಕ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಯಾವತ್ತು ಲೀಡರ್ ಅಂತ ಹೇಳಿದ್ದೀನಿ, ತಮ್ಮನ್ನೇ ಗೆಲ್ಸ್ಕೊಳಕ್ಕಾಗ್ಲಿಲ್ಲ. ಹೌದಪ್ಪ, ನಾವು ಗೆಲ್ಸ್ಕೊಳಕ್ಕಾಗ್ಲಿಲ್ಲ. ನೀನು ಕನಕಪುರಕ್ಕೆ ಬಂದು ಎಷ್ಟು ಡೆಪಾಸಿಟ್ ತಗೊಂಡಪ್ಪ? ಬಂದಿದ್ದಲ್ಲ ಹೋಮ್ ಮಿನಿಸ್ಟರ್, ಯಾರು ನಿಂತಿದ್ದು? ರೆವಿನ್ಯೂ ಮಿನಿಸ್ಟರ್ ಇರಬೇಕು. ರೆವಿನ್ಯೂ ಮಿನಿಸ್ಟರ್ ನೀನು ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ, ಭಿಕ್ಷಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ. ಎಷ್ಟು ಓಟ್ ಬಂತೆ ನಿನಗೆ? ಯಾಕೆ ಇವೆಲ್ಲ ಮಾತಾಡ್ತೀವಿ? ಆಯ್ತಪ್ಪ, ನನ್ನ ತಮ್ಮ ಅಂತೂ ಸೋತಿರೋದು ನಿಜ. ನನ್ನ ತಮ್ಮ ಸೋತಿರೋದು ನಿಜ. ಆ ಸೋತದ ಕೊಂಡಿಗಳು ಒಂದೊಂದೇ ಕಳ್ಕೊತಾ ಇದ್ದ. ಅವರ ಏನೇನು ಇತಿಹಾಸಗಳಿದೆ ನಾನು ಹೇಳೋಕ್ಕೆ ಗೊತ್ತಾ ಇರಲಿಲ್ಲ. ರಾಜರಾಜೇಶ್ವರಿ ನಗರದಲ್ಲಿ ಏನಾಗಿದೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಈಗ ಚನ್ನಪಟ್ಟಣ ಪರಿಸ್ಥಿತಿ ಏನಾಗಿದೆ ನಾನು ಮಾತಾಡೋಕ್ಕೆ ನಮ್ಗೆ ಗೊತ್ತಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪಠಾಣ್ ಪರ ಕೆಲಸ ಮಾಡಿ ಗೆಲುವಿಗೆ ಕಾರಣರಾದ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿಗೆ ಕಾಂಗ್ರೆಸ್ ಉಡುಗೊರೆ ಕೊಟ್ಟಿದೆ. ಅಜ್ಜಂಪೀರ್ ಖಾದ್ರಿಯನ್ನ ಹೆಸ್ಕಾಂ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಶಿಗ್ಗಾವಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ, DK ಶಿವಕುಮಾರ್ ಭೇಟಿಯಾಗಿ ಧನ್ಯವಾದ ಅರ್ಪಿಸಿದರು. ಈ ವೇಳೆ ನಾಯಕರು ಪಠಾಣ್ಗೆ ಶುಭ ಹಾರೈಸಿದರು. ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಅಂತ ಸಿಎಂ ಸೂಚನೆ ನೀಡಿದ್ದಾರೆ. ಚನ್ನಪಟ್ಟಣ ಸೋಲಿನ ಬೆನ್ನಲ್ಲೇ ಸಿಎಂ ಇಬ್ರಾಹಿಂ ಫುಲ್ ಆಕ್ಟಿವ್ ಆಗಿದ್ದಾರೆ. ಹುಟ್ಟುಹಬ್ಬದ ನೆಪದಲ್ಲಿ GT ದೇವೇಗೌಡರನ್ನ ಇಬ್ರಾಹಿಂ ಭೇಟಿಯಾಗಿ ಹೊಸ ಪ್ರಾದೇಶಿಕ ಪಕ್ಷ ಕಟ್ಟುವ ಆಹ್ವಾನ ಕೊಟ್ಟಿದ್ದಾರೆ. JDS ಪಕ್ಷ ನಮ್ಮದೇ, ನಮ್ಮ ಹೆಸರಲ್ಲಿ ಪಹಣಿ ಇದೆ. JDSನಲ್ಲಿ ಕುಮಾರಸ್ವಾಮಿ ಇರ್ತಾರೋ ಇರಲ್ವೋ ಅವರ ಇಚ್ಛೆಗೆ ಬಿಟ್ಟಿದ್ದು. ನಾನು ಪಕ್ಷದ ಅಧ್ಯಕ್ಷ, ಅವಶ್ಯಕತೆ ಬಿದ್ದರೆ ಅವರನ್ನ ಸಭೆ ಕೂಡ ಕರಿತೀನಿ ಅಂತ ಹೇಳಿದ್ರು. ಬೇರೆ ವಿರುದ್ಧ ಯಾಕೆ ಮಾಡಿ? ನಮ್ಮದೇ ಪಕ್ಷ ಅದು, ನಾವೇ ಒರಿಜಿನಲ್ ಗೇಣಿದಾರರು. ಪಾಣಿ ನಮ್ಮ ಹೆಸರಿಗಿದೆ, ನಾವ್ಯಾಕೆ ಹೋರಾಟ ಮಾಡೋದು? ಅವ್ರ ಇಚ್ಛೆ. ಯಾಕಂದ್ರೆ ಅವ್ರು ಯಾವಾಗ BJP ಜೊತೆ ಹೋದ್ರು, ಇವತ್ತು ಅವ್ರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ನಾನು ಅಧ್ಯಕ್ಷ ಇದ್ದೀನಿ. ಸೊ ಹಾಗೆ ಸಭೆ ಕರೆಯುವಂಥ ಅವಶ್ಯಕತೆ ಬಂದಾಗ ಅವರಿಗೂ ಕರಿತೀನಿ ಬನ್ನಿ ಅಂತ. ನೋಡುವ ಏನಾಗುತ್ತೆ. ಇಬ್ರಾಹಿಂ ಬಳಿಕ GT ದೇವೇಗೌಡರು ಮಾತನಾಡಿ, ದೇವೇಗೌಡರು ಚುನಾವಣಾ ಪ್ರಚಾರಕ್ಕೆ ಕರೆದಿದ್ದು ಸಾಬೀತಾದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿದ್ರು. ಇದೇ ವೇಳೆ ಪ್ರಾದೇಶಿಕ ಪಕ್ಷ ಕಟ್ಟುವ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ. ಏನು ಹೇಳ್ತಾರೆ ಅಂದರೆ, ಭಾರತೀಯ ಜನತಾ ಪಕ್ಷ, JDS ಪಕ್ಷ, ಕಾಂಗ್ರೆಸ್ ಪಕ್ಷ ಎಲ್ಲ ನಾಯಕರುಗಳನ್ನು ನಮ್ಮ ರಾಜ್ಯ ಜನ ನೋಡಿದ್ದಾರೆ. ನನಗೆ ಬೇರೆ ಒಂದು ಪ್ರಾದೇಶಿಕ ಪಕ್ಷವನ್ನು ಹೊಸದಾಗಿ ಕಟ್ಟಬೇಕು, ನಮ್ಮ ಜನರೆಲ್ಲರೂ ಕೂಡ ಒತ್ತಡ ಇದೆ, ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಸು ನನಗಿದೆ. ನಾನು ಎಲ್ಲರ ಜೊತೆ ಮಾತಾಡ್ತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. JDS ಅವನತಿಗೆ ಸಾರಾ ಮಹೇಶ್ ಕಾರಣ ಅಂದಿದ್ದ GT ದೇವೇಗೌಡರ ಹೇಳಿಕೆಗೆ ಸಾರಾ ಮಹೇಶ್ ತಿರುಗೇಟು ಕೊಟ್ಟಿದ್ದಾರೆ. ಈ ಕುರಿತು ಮೈಸೂರಲ್ಲಿ ಮಾತನಾಡಿರೋ ಅವರು, GT ದೇವೇಗೌಡರೇ ನಮಗೆ ಸರ್ವೋಚ್ಚ ನಾಯಕ, ನನ್ನಿಂದ ಪಕ್ಷಕ್ಕೆ ತೊಂದರೆ ಆಗ್ತಿದ್ರೆ ನಾನೇ ದೂರ ಉಳಿತೇನೆ. GT ದೇವೇಗೌಡರು ಮುನಿಸಿಕೊಳ್ಳೋದು ಹೊಸದೇನಲ್ಲ, ಈ ಹಿಂದೆ ಕೂಡ ಬೇಸರಗೊಂಡಿದ್ರು, ಸಮಾಧಾನ ಆದ್ರು, ಅವರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮಧ್ಯದಲ್ಲಿ ಅವರು ಚಾಮುಂಡಿ ಬೆಟ್ಟದಲ್ಲಿ ಮಾತಾಡಿದ್ರಲ್ಲ, ಅದಾದ್ಮೇಲೆ ಸ್ವಲ್ಪ ಪಕ್ಷದ ವಿಚಾರಗಳು ಅವ್ರಿಗೆ ಗೊತ್ತಾಗಿಲ್ಲ, ಅದರಿಂದ ಈ ಮಾತು ಹೇಳಿದ್ದಾರೆ ಅನ್ಸುತ್ತೆ. ಅವರೇ ನಮ್ಮ ನಾಯಕರು ಅಂತ ಹೇಳಿದ್ದಾರೆ. ಇನ್ನೂ ಏನಾದ್ರು ನಮ್ಮಲ್ಲಿ ಬದಲಾವಣೆ ಆಗಬೇಕಾ, ಅದನ್ನೂ ಹೇಳಿದ್ದೀನಿ ಮೊನ್ನೆ.
ಅವ್ರು ಏನು ಸಲಹೆ ಕೊಡ್ತಾರೆ, ನನ್ನಿಂದ ಅಷ್ಟೇನಾರು ಅವ್ರಿಗೆ ನೋವು ಆಗ್ತದೆ. ಈ ರಾಜಕೀಯದಿಂದಲೇ ದೂರ ಇರು ಅಂದರೆ ನನಗೆ ಬೇಕಾದಷ್ಟು ವ್ಯವಹಾರ. ವಕ್ಫ್ ವಿವಾದದ ವಿರುದ್ಧ ಬೀದರ್ನಲ್ಲಿ ಯತ್ನಾಳ್ ಟೀಮ್ ಹೋರಾಟ ನಡೆಸ್ತಾ ಇದೆ. ಜನಜಾಗೃತಿ ಸಮಾವೇಶಕ್ಕೂ ಮೊದಲು ಯತ್ನಾಳ್ ಗ್ರಾಮಸ್ಥರ ಭೇಟಿಗೆ ಆಗಮಿಸಿದಾಗ ಪ್ರತ್ಯೇಕ ಹೋರಾಟಕ್ಕೆ ಬಿಜೆಪಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ವಿಜೇಂದ್ರ ಹಾಗೂ ಸ್ಥಳೀಯ ಶಾಸಕರ ಫೋಟೋ ಇಲ್ಲ, ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸುತ್ತಿದ್ದಾರೆಂದು ಕೂಡಲೇ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿ ಅಂತ ಆಗ್ರಹವನ್ನ ಮಾಡಿದ್ದಾರೆ. ಈ ವೇಳೆ ಧರ್ಮಾಪುರ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಕೈ ಮಿಲಾಯಿಸಿದ್ದಾರೆ. ಇನ್ನು ವಕ್ಫ್ ವಿರುದ್ಧ ಬಿಜೆಪಿಯ ರೆಬೆಲ್ಸ್ ಟೀಮ್ನ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗಿಂತ ಬಿಜೆಪಿ ಸರ್ಕಾರದಲ್ಲಿ ಹೆಚ್ಚು ವಕ್ಫ್ ನೋಟಿಸ್ ನೀಡಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿಗೆ ಹೋರಾಟದಲ್ಲಿ ಆಸಕ್ತಿಯೇ ಇಲ್ಲದಂತಿದೆ. ಉಪಚುನಾವಣೆಯಲ್ಲಿ ಬಿಜೆಪಿಗೆ ಸೋಲು ಹಾಗೂ ಬಿಜೆಪಿಯಲ್ಲೇ ಭಿನ್ನಮತ ಹೆಚ್ಚಾಗಿರುವ ಹಿನ್ನೆಲೆ ವಕ್ಫ್ ಹೋರಾಟಕ್ಕೆ ಬಿಜೆಪಿ ನಾಯಕರೇ ನಿರಾಸಕ್ತಿ ತೋರುತ್ತಿದ್ದಾರೆ. ವಕ್ಫ್ ಬಗ್ಗೆ ವಿಜಯೇಂದ್ರ, ಅಶೋಕ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಡಿಸೆಂಬರ್ ಮೊದಲ ವಾರದಿಂದ ಪ್ರವಾಸ ಕೈಗೊಳ್ಳಬೇಕಿತ್ತು. ಆದರೆ ವಿಜಯೇಂದ್ರ ನಾಯಕತ್ವದ ಮೇಲೆ ಆಕ್ರೋಶ ಹೆಚ್ಚಾಗಿದೆ. ಪ್ರವಾಸದಿಂದ ದೂರ ಉಳಿಯಲು ಕೆಲವು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಎನ್ನಲಾಗಿದೆ. ರಾಜ್ಯ ಬಿಜೆಪಿ ಬಣ ರಾಜಕೀಯ ನೋಡಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಸುಸ್ತಾಗಿದ್ದಾರೆ. ಬಣ ಬಡಿದಾಟ ಹಿನ್ನೆಲೆ ರಾಧಾ ಮೋಹನ್ ರಾಜ್ಯದ ಕಡೆ ತಲೆ ಹಾಕ್ತಾ ಇಲ್ಲ. ಈ ಹಿಂದೆ ಅರುಣ್ ಸಿಂಗ್ ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿದ್ದಾಗ ಬಿಎಸ್ವೈ ಯತ್ನಾಳ್ ಮಧ್ಯೆ ಸಂಘರ್ಷ ಇತ್ತು. ಇದೀಗ ವಿಜೇಂದ್ರ ಯತ್ನಾಳ್ ಜೊತೆ ಕಾದಾಟ ಮುಂದುವರೆದಿದೆ. ಇತ್ತ ರಾಜ್ಯದ 3 ಉಪಚುನಾವಣೆಗಳು ಬಿಜೆಪಿ ಸೋಲು ಕಂಡಿದೆ. ಸರ್ಕಾರದ ವಿರುದ್ಧ ಹಗರಣಗಳ ಹೋರಾಟದಲ್ಲೂ ಪಕ್ಷಕ್ಕೆ ನಿರೀಕ್ಷೆಗೆ ತಕ್ಕಂತ ಲಾಭವೂ ಸಿಕ್ಕಿಲ್ಲ. ಅತ್ತ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಮತ್ತಷ್ಟು ಬಲಿಷ್ಠರಾಗ್ತಾ ಇದ್ದಾರೆ. ಹೀಗಿರುವಾಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮೌನಕ್ಕೆ ಶರಣಾಗಿದ್ದಾರೆ. ಕಲಬುರಗಿಯಲ್ಲಿನ ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಹಕ್ಕುಪತ್ರ ಕೊಡಬೇಕು ಅಂತ ಆಗ್ರಹಿಸಿ ರೈತರು ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಬಳಿ ಟೆಂಟ್ ಹಾಕಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಭೂರಹಿತರು, ಕಡುಬಡವರು, ಕಂದಾಯ ಹಾಗೂ ಅರಣ್ಯ ಇಲಾಖೆಯ ಜಮೀನುಗಳಲ್ಲಿ ಹಲವು ವರ್ಷದಿಂದ ಉಳುಮೆ ಮಾಡಿ ಜೀವನ ನಡೆಸುತ್ತಿದ್ದಾರೆ. ಆ ಜಮೀನೇ ಅವರಿಗೆ ಆಧಾರವಾಗಿದೆ. ಹೀಗಾಗಿ ಬಗರ್ ಹುಕುಂ ಸಾಗುವಳಿದಾರರಿಗೆ ಶೀಘ್ರದಲ್ಲೇ ಹಕ್ಕುಪತ್ರ ನೀಡಬೇಕು ಅಂತ ರೈತರು ಸರ್ಕಾರಕ್ಕೆ ಆಗ್ರಹಿಸಿದರು. ಹೋರಾಟ ನಡೀತಾ ಇದೆ. ಕಳೆದ 8 ದಿವಸದಿಂದ ಯಾತ್ರೆಯಲ್ಲಿ 600 ಜನ ರೈತರು ದೊಡ್ಡ ಮೆರವಣಿಗೆ ಮಾಡಿ ಧರಣಿ ಆಯಿತು. ವಿಜಯಪುರದಲ್ಲಿ ತೊಗರಿ, ದ್ರಾಕ್ಷಿ ಬೆಳೆ ಹಾನಿಗೆ ಪರಿಹಾರ ನೀಡಬೇಕು ಅಂತ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಈ ಹಿಂದೆ ನೀಡಬೇಕಾಗಿದ್ದ ಪರಿಹಾರ ನೀಡುವಲ್ಲಿ ವಿಳಂಬ ಮಾಡದಂತೆ ಆಗ್ರಹಿಸಿ ರೈತರು ಗಾಂಧಿ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಮಳೆಯಿಂದಾಗಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ಕೂಡಲೇ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಗದಗ ಜಿಲ್ಲೆಯ ಕಪ್ಪತಗುಡ್ಡದಲ್ಲಿ ಗಣಿಗಾರಿಕೆಗೆ ಸಲ್ಲಿಕೆಯಾಗಿರುವ 28 ಪ್ರಸ್ತಾಪಗಳನ್ನು ಶಾಶ್ವತವಾಗಿ ಸರ್ಕಾರ ಕೈಬಿಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ ಒತ್ತಾಯಿಸಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಕರ್ನಾಟಕ ವನ್ಯಜೀವಿ ಸಲಹಾ ಮಂಡಳಿಗೆ ಸಿಎಂ ಅಧ್ಯಕ್ಷರಾಗಿದ್ದಾರೆ. ಆದರೆ ಯಾರಿಗೂ ಕೇಳದೆ ಅಕ್ಟೋಬರ್ 5ರಂದು ಪ್ರಸ್ತಾಪ ಸಲ್ಲಿಕೆಯಾಗಿದೆ. ಈ ಬಗ್ಗೆ ಈಗಾಗಲೇ 2 ಬಾರಿ ಪತ್ರ ಬರೆದಿದ್ದೇನೆ. ಕಪ್ಪತಗುಡ್ಡದಲ್ಲಿ ಯಾವುದೇ ಗಣಿಗಾರಿಕೆ ಮಾಡಬಾರದು ಅಂತ ಹಿರೇಮಠ ಆಗ್ರಹಿಸಿದ್ದಾರೆ. ಸೀಕ್ರೆಟ್ ಆಗಿ ಅಕ್ಟೋಬರ್ 5 ಸೋಮವಾರ ದಿವಸ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ದೊಳಗೆ 28 ಪ್ರಪೋಸಲ್ ಒಂದೆರಡು ಅದನ್ನು ಮಾಡಬೇಕಂತ ಮಾಡಿದರು. ಸಮಾಜ ಪರಿವರ್ತನಾ ಸಮುದಾಯ ಸಮಾನ ಮನಸ್ಸು ಸಂಸ್ಥೆಯಿಂದ ಅವರಿಗೊಂದು ಪತ್ರ ಕಳಿಸ್ತೇವೆ. ಯಾರಿಗೆ? ಮುಖ್ಯಮಂತ್ರಿಗಳಿಗೆ, ಕಾಯ್ದೆ ಮಂತ್ರಿಗಳಿಗೆ ಮತ್ತು ಅರಣ್ಯ ಮಂತ್ರಿಗಳಿಗೆ. ಮತ್ತೆ ಅವರಿಗೊಂದು ಸುದೀರ್ಘ ಪತ್ರ ಬರೆದಿದೆ. ದಯವಿಟ್ಟು ಇದನ್ನು ಪರ್ಮನೆಂಟ್ ಆಗಿ ಏನು ಮಾಡಬೇಕು, ನೀವು ಅಲ್ಲಿ ಗಣಿಗಾರಿಕೆಯನ್ನು ಮಾಡಬಾರ್ದು. ಯಾಕಂದರೆ ಅದೊಂದು ವಿಶಿಷ್ಟ ಅದ್ಭುತ ಜೈವಿಕ ವೈವಿಧ್ಯತೆಯ ತಾಣ ಇದೆ, ಮೆಡಿಸಿನಲ್ ಪ್ಲಾಂಟ್ಸ್. ಇಸ್ರೇಲ್ನಲ್ಲಿ ಉದ್ಯೋಗವನ್ನು ನೀಡುವುದಾಗಿ ಕೇರಳದ ಏಜೆನ್ಸಿಯೊಂದು ಉಡುಪಿಯ ಯುವಕರಿಗೆ ಮೋಸ ಮಾಡಿದೆ. ಉದ್ಯೋಗದ ಆಮಿಷವೊಡ್ಡಿ 130 ಮಂದಿಯ ಬಳಿ ಪಾಸ್ಪೋರ್ಟ್ ಹಾಗೂ ಹಣ ಪಡೆದು ವಂಚನೆ ಮಾಡಲಾಗಿದೆ. ವಂಚನೆ ಬಳಿಕ ಗೊತ್ತಾದ ಬಳಿಕ ಯುವಕರು ಪಾಸ್ಪೋರ್ಟ್ ವಾಪಸ್ ಕೇಳಿದಾಗ 60,000 ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ಬಗ್ಗೆ ದೂರು ಕೊಟ್ಟಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ವೀಸಾ ಬರಲಿಕ್ಕೆ 1 ಮಂತ್ ಆಯಿತು. ಅದೇ 1 ಮಂತ್ ಆದಮೇಲೆ ಮತ್ತೆ ಕಾಲ್ ಮಾಡಿದಾಗ ಇವ್ರು ಕಾಲ್ ಮಾಡಿದಾಗ ಹೇಳ್ತಾರೆ ಅದು ಏನೋ ನಮಗೆ ಫ್ರಾಡ್ ಅಂತ ಅನ್ನಿಸ್ತಾ ಉಂಟು.
ಅದೀಗ ನಾವು ಅದಕ್ಕೆ ಸುಮಾರು ಖರ್ಚು ಮಾಡಿದ್ದೀವಿ, ಅದು ಪಾಸ್ಪೋರ್ಟ್ ಮಾಡೋದಕ್ಕೆ. ಈಗ ಈ ಬೇರೆ ಜಾಬ್ನಾಗೆ ಅವರು ಮೊನ್ನೆ ಸಂದೀಪ್ ಅವ್ರು ಕಾಲ್ ಮಾಡಿದರೆ, ನಿಮಗೆ ಬೇರೆ ಜಾಬ್ ಕನ್ಫರ್ಮ್ ಆಗಿದೆ, ನೀವು ಪಾಸ್ಪೋರ್ಟ್ ನಿಮಗೆ ಮಾತ್ರ, ನಮ್ಮ ಪಾಸ್ಪೋರ್ಟ್ ಮಾತ್ರ ಅದೇ ಬೇಕಂತ. ಅವನ ಹತ್ರ ಪಾಸ್ಪೋರ್ಟ್ ಕೇಳಿದ್ರೆ ನನಗೆ 50,000 ಕೊಡಬೇಕು ಅಂತ ಹೇಳಿ. ನಮಗೆ ಅವನ ಕಾಂಟ್ಯಾಕ್ಟ್ ಇಲ್ಲ ಯಾರಂತ, ಇವ್ರದ್ದು ಮಾತ್ರ ಕಾಂಟ್ಯಾಕ್ಟ್. ಮೊನ್ನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದರೆ ಪೊಲೀಸ್ನವ್ರು ಹೇಳ್ತಾರೆ, ಬೆಳ್ತಂಗಡಿಯಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದೆ, ಪೊಲೀಸ್ ಹೇಳ್ತಾರೆ ನಿಮ್ಮದು ನಮಗೆ ಇಷ್ಟು ಗ್ರಾಮ ಅಂತ ಮಾತ್ರ, ನೀವು ಕೊಟ್ಟದ್ದು ಮಣ್ಣಗುಡ್ಡೆಯಲ್ಲಿ, ನೀವು ಬರ್ಕೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ. ಅದು ಕೂಡ ನಿಮಗೆ ಡೈರೆಕ್ಟಾಗಿ ಅವ್ನು ಕೇಳೋದ್ರ ಮೇಲೆ ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಕೇಳೋದವ್ನು ನಿಮಗೆ ಪರಿಚಯ ಇಲ್ಲ. ನೀವು ರೋಹಿತ್ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವರನ್ನು ವಿಚಾರಣೆ ಮಾಡಿ ಆಮೇಲೆ ನಾವು ಇದು ಮಾಡೋದು ಅಂತ. ಈಗ ನಮಗೆ ಅದು ಮೋಸ ಆಗಿದೆ, ಅದಕ್ಕೆ ಒಂದು ನ್ಯಾಯ ಸಿಗುತ್ತೆ. ಆಂಧ್ರದಿಂದ ಅಕ್ರಮವಾಗಿ ಸೇಂದಿ ತಂದು ಸಂಗ್ರಹಿಸಿದ್ದ ಮನೆ ಮೇಲೆ ಅಬಕಾರಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಚಿತ್ರದುರ್ಗದ ಚಿಕ್ಕಗೊಂಡನಹಳ್ಳಿ ಗ್ರಾಮದ ಪ್ರಶಾಂತ್ ಎಂಬಾತ ಆಂಧ್ರದಿಂದ ಈಚಲು ಮರದ ಸೇಂದಿ ತಂದು ಮಾರುತ್ತಿದ್ದ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಆರೋಪಿಯನ್ನ ಅರೆಸ್ಟ್ ಮಾಡಿ 33 ಸೇಂದಿ ಬಾಟಲ್ನ ವಶಕ್ಕೆ ಪಡೆದಿದ್ದಾರೆ. ಯಾದಗಿರಿ ಜಿಲ್ಲೆಯ ರಸ್ತಾಪುರ ಗ್ರಾಮದಲ್ಲಿ ಶಿಥಿಲಾವಸ್ಥೆಯ ಕಟ್ಟಡದಲ್ಲಿ ಸರ್ಕಾರಿ ಶಾಲೆಯ ಬಗ್ಗೆ ನ್ಯೂಸ್ 18 ವರದಿಯನ್ನು ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳ ತಂಡ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟು ಪರಿಶೀಲಿಸಿದರು. ಲೋಕಾಯುಕ್ತ ನಿರೀಕ್ಷಕ ಸಿದ್ದರಾಮ, ಹೆಚ್ಚುವರಿ ನ್ಯಾಯಾಧೀಶ ಬಸವರಾಜ್, ತಾಲೂಕು ಪಂಚಾಯತ್ ಇಒ ಬಸವರಾಜ್ ಶೆರಬೈ ಶಾಲಾ ಸ್ಥಿತಿಗತಿಯನ್ನ ಬಗ್ಗೆ ಪರಿಶೀಲನೆ ಮಾಡಿದ್ರು. ಬಳಿಕ ಕೂಡಲೇ ಪಕ್ಷದಲ್ಲಿ ನಡೆಯುತ್ತಿರುವ ಕಟ್ಟಡ ಕಾಮಗಾರಿ ಪೂರ್ಣವನ್ನಗೊಳಿಸಿ ಕೊಠಡಿ ಸ್ಥಳಾಂತರ ಮಾಡಬೇಕು ಅಂತ ಸೂಚನೆ ಕೊಟ್ಟರು. ನೋಡಿ, ನಾನು ಹೇಳ್ತೀನಿ, ನಮ್ಮ ಬಿಲ್ಡಿಂಗ್ ಯಾವ ವರ್ಷ ಕಟ್ಟಿದ್ರು, ಯಾರು ಕಟ್ಟಿದ್ರು? ಅನ್ನಭಾಗ್ಯ ಹಾಗೂ ಅಂಗನವಾಡಿ ಪಡಿತರ ನೆರೆ ರಾಜ್ಯಕ್ಕೆ ಕಳ್ಳಸಾಗಣೆ ದಂಧೆ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನು ಪ್ರಸಾರ ಮಾಡಿತ್ತು. ಬಳಿಕ ಲೋಕಾಯುಕ್ತದಲ್ಲೂ ಪ್ರಕರಣ ದಾಖಲಾಗಿದೆ. ಅಕ್ರಮ ಸಾಗಾಟದ ವಿಡಿಯೋ ಸಮೇತವಾಗಿ ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ಇದೀಗ 3 ಆಹಾರ ನಿರೀಕ್ಷಕರು, 2 PSI, 12 ಜನ ಪಡಿತರ ಅಂಗಡಿ ಮಾಲೀಕರ ವಿರುದ್ಧ ದೂರು ದಾಖಲಾಗಿದೆ. ಡಿಸೆಂಬರ್ 4ರಂದು ಶೋಭಿತಾಗೆ ಮಾಂಗಲ್ಯ ಧಾರಣೆ ಮಾಡಲಿದ್ದಾರೆ ನಾಗ ಚೈತನ್ಯ. ಅಂದಹಾಗೆ ತಾಳಿ ಕಟ್ಟುವ ಮುನ್ನ ಸುಮಾರು 8 ಗಂಟೆಗಳ ಕಾಲ ವಿವಿಧ ರೀತಿಯ ಶಾಸ್ತ್ರಗಳು ನಡೆಯಲಿವೆಯಂತೆ.